ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವ್ಯ ಸಂಹಿತೆಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ಕೃಷ್ಣನ ಪ್ರಶ್ನೆಗೆ ಉತ್ತರಿಸುತ್ತಾ ಉಪಮನ್ಯುವು ಆತನಿಗೆ ಶಿವಪೂಜೆಯ ವಿಧಿವಿಧಾನಗಳನ್ನು ವರ್ಣಿಸುತ್ತಿರುವರು. ಉಪಮನ್ಯುವು ಹೇಳುತ್ತಾರೆ, ಯದುನಂದನನೇ, ವಿಶುದ್ಧಿಗಾಗಿ ಮೂಲಮಂತ್ರದಿಂದ ಗಂಧ ಚಂದನ ಮಿಶ್ರಿತ ಜಲದಿಂದ ಪೂಜಾ ಸ್ಥಾನವನ್ನು ಪ್ರೋಕ್ಷಣ ಮಾಡಬೇಕು. ಬಳಿಕ ಅಲ್ಲಿ ಹೂವನ್ನು ಚೆಲ್ಲಬೇಕು. ಅಸ್ತ್ರಮಂತ ಅಂದರೆ ಫಟ್ ಎಂಬ ಶಬ್ದವನ್ನು ಉಚ್ಚರಿಸಿ ವಿಘ್ನಗಳನ್ನು ಓಡಿಸಬೇಕು. ಮತ್ತೆ ಕವಚ ಮಂತ್ರ ಅಂದರೆ ಹುಂ ಎಂಬ ಮಂತ್ರದಿಂದ ಪೂಜಾ ಸ್ಥಾನವನ್ನು ಎಲ್ಲ ಕಡೆಗಳಿಂದ ಅವಗುಂಠಿತಗೊಳಿಸಲಿ. ಅಸ್ತ್ರ ಮಂತ್ರವನ್ನು ಸಂಪೂರ್ಣ ದಿಕ್ಕುಗಳಲ್ಲಿ ನ್ಯಾಸ ಮಾಡಿ ಪೂಜಾ ಭೂಮಿಯ ಕಲ್ಪನೆ ಮಾಡಲಿ. ಅಲ್ಲಿ ಎಲ್ಲೆಡೆ ದರ್ಬೆಗಳನ್ನು ಹಾಸಿ ಪ್ರೋಕ್ಷಣಾದಿಗಳ ಮೂಲಕ ಭೂಮಿಯನ್ನು ಪ್ರಕ್ಷಾಳನ ಮಾಡಲಿ. ಪೂಜಾ ಸಂಬಂಧಿ ಸಮಸ್ತ ಪಾತ್ರೆಗಳನ್ನು ತೊಳೆದು ದ್ರವ್ಯ ಶುದ್ಧಿ ಮಾಡಲಿ. ಪ್ರೋಕ್ಷಣೀಯ ಪಾತ್ರ, ಅರ್ಘ್ಯ ಪಾತ್ರ, ಪಾದ್ಯ ಪಾತ್ರ ಮತ್ತು ಆಚಮನೀಯ ಪಾತ್ರ, ಈ ನಾಲ್ಕನ್ನು ಪ್ರಕ್ಷಾಳನ, ಪ್ರೋಕ್ಷಣ ಮತ್ತು ವೀಕ್ಷಣ ಮಾಡಿ ಅವುಗಳಲ್ಲಿ ಶುಭ ಜಲವನ್ನು ತುಂಬಬೇಕು. ದೊರಕಿದಷ್ಟು ಎಲ್ಲ ಪವಿತ್ರ ದ್ರವ್ಯಗಳನ್ನು ಅದರಲ್ಲಿ ಹಾಕಲಿ. ಪಂಚರತ್ನ, ಬೆಳ್ಳಿ, ಚಿನ್ನ, ಗಂಧ, ಪುಷ್ಪ, ಅಕ್ಷತೆ ಮುಂತಾದವುಗಳನ್ನು ಹಾಗೂ ಫಲ, ಪಲ್ಲವ, ಕುಶ ಇವೆಲ್ಲವುಗಳನ್ನು ಅನೇಕ ಪ್ರಕಾರದ ಪುಣ್ಯ ದ್ರವ್ಯಗಳಾಗಿವೆ. ಸ್ನಾನ ಮತ್ತು ಕುಡಿಯುವ ಜಲದಲ್ಲಿ ವಿಶೇಷವಾಗಿ ಸುಗಂಧಾದಿ ಶೀತಲ ಮನೋಜ್ಞ ಪುಷ್ಪಾದಿಗಳನ್ನು ಹಾಕಲಿ. ಪಾದ್ಯ ಪಾತ್ರದಲ್ಲಿ ಲಾವಂಚ, ಚಂದನ ಹಾಕಬೇಕು. ಆಚಮನೀಯ ಪಾತ್ರೆಯಲ್ಲಿ ವಿಶೇಷವಾಗಿ ಜಾಯಿಕಾಯಿ, ಕಂಕೋಲ, ಕರ್ಪೂರ, ನುಗ್ಗೆ ಹೂವು, ತಮಾಲ ಚೂರ್ಣವನ್ನು ಹಾಕಬೇಕು. ಯಾಲಕ್ಕಿಯು ಎಲ್ಲ ಪಾತ್ರೆಗಳಲ್ಲಿ ಹಾಕುವ ವಸ್ತುವಾಗಿದೆ. ಕರ್ಪೂರ, ಚಂದನ, ಕುಶಾಗ್ರಗಳು, ಅಕ್ಷತೆ, ಜವೆ, ಭತ್ತ, ಎಳ್ಳು, ತುಪ್ಪ, ಸಾಸಿವೆ, ಹೂವು, ಭಸ್ಮ ಇವೆಲ್ಲವನ್ನು ಅರ್ಘ್ಯಪಾತ್ರೆಯಲ್ಲಿ ಹಾಕಬೇಕು. ದರ್ಬೆ, ಹೂವು, ಜವೆ, ಭತ್ತ, ನುಗ್ಗೆ ಹೂವು, ತಮೂಲ ಮತ್ತು ಭಸ್ಮ ಇವೆಲ್ಲವನ್ನು ಪ್ರೋಕ್ಷಣಿ ಪಾತ್ರೆಯಲ್ಲಿ ಹಾಕಬೇಕು. ಎಲ್ಲೆಡೆ ಮಂತ್ರನ್ಯಾಸ ಮಾಡಿ ಕವಚ ಮಂತ್ರದಿಂದ ಪ್ರತಿಯೊಂದು ಪಾತ್ರೆಯನ್ನು ಹೊರಗಿನಿಂದ ಆವೇಷ್ಟಿತ ಮಾಡಲಿ. ಮತ್ತೆ ಅಸ್ತ್ರ ಮಂತ್ರದಿಂದ ಅದರ ರಕ್ಷೆ ಮಾಡಿ ಧೇನು ಮುದ್ರೆಯನ್ನು ತೋರಿಸಬೇಕು. ಪೂಜೆಯ ಎಲ್ಲ ದ್ರವ್ಯಗಳನ್ನು ಪ್ರೋಕ್ಷಣಿ ಪಾತ್ರದ ನೀರಿನಿಂದ ಮೂಲ ಮಂತ್ರದಿಂದ ಪ್ರೋಕ್ಷಿಸಿ ವಿಧಿವತ್ತಾಗಿ ಶೋಧನೆ ಮಾಡಬೇಕು. ಶ್ರೇಷ್ಠ ಸಾಧಕನು ಹೆಚ್ಚು ಪಾತ್ರೆಗಳು ಸಿಗದಿದ್ದರೆ ಎಲ್ಲ ಕರ್ಮಗಳನ್ನು ಒಂದೇ ಪ್ರೋಕ್ಷಣೀಯ ಪಾತ್ರೆಯಲ್ಲೇ ಸಂಪಾದಿಸಿ ಇಡಬೇಕು. ಅದರ ಜಲದಿಂದಲೇ ಸಾಮಾನ್ಯವಾಗಿ ಅರ್ಘ್ಯವನ್ನು ಕೊಡಲಿ. ಅನಂತರ ಮಂಡಲದ ದಕ್ಷಿಣ ದ್ವಾರ ಭಾಗದಲ್ಲಿ ಭಕ್ಷ್ಯ ಭೋಜ್ಯಾದಿಗಳಿಂದ ವಿಧಿವತ್ತಾಗಿ ವಿನಾಯಕ ದೇವರನ್ನು ಪೂಜಿಸಿ ಅಂತಃಪುರದ ಸ್ವಾಮಿ ಸಾಕ್ಷಾತ್ ನಂದಿಯನ್ನು ಚೆನ್ನಾಗಿ ಪೂಜೆ ಮಾಡಲಿ. ಅವನ ಅಂಗ ಕಾಂತಿಯು ಸುವರ್ಣಮಯ ಪರ್ವತದಂತೆ ಇದೆ. ಸಮಸ್ತ ಆಭೂಷಣಗಳು ಅವನ ಶೋಭೆಯನ್ನು ಹೆಚ್ಚಿಸಿವೆ. ಮಸ್ತಕದಲ್ಲಿ ಬಾಲಚಂದ್ರನ ಮುಕುಟ ಶೋಭಿಸುತ್ತಿದೆ. ಅವನ ಮೂರ್ತಿಯು ಸೌಮ್ಯವಾಗಿದೆ. ಅವನು 3 ಕಣ್ಣು ಮತ್ತು 4 ಭುಜಗಳಿಂದ ಕೂಡಿರುವನು. ಅವನ ಒಂದು ಕೈಯಲ್ಲಿ ಹೊಳೆಯುವ ತ್ರಿಶೂಲ, ಎರಡನೆಯದರಲ್ಲಿ ಮುರುಗಿ, ಮೂರನೆಯದರಲ್ಲಿ ಟಂಕ ಮತ್ತು ನಾಲ್ಕನೆಯದರಲ್ಲಿ ಹರಿತವಾದ ಬೆತ್ತವನ್ನು ಧರಿಸಿರುವನು. ಆ ನಂದಿಯ ಮುಖ ಕಾಂತಿಯು ಚಂದ್ರ ಮಂಡಲದಂತೆ ಉಜ್ವಲವಾಗಿದೆ. ಮುಖವು ವಾನರದಂತೆ ಇದೆ. ದ್ವಾರದ ಉತ್ತರದ ಪಾರ್ಶ್ವದಲ್ಲಿ ನಂದಿಯ ಪತ್ನಿ ಮರುದ್ಗಣರ ಪುತ್ರಿ ಸುಯಶ ಇದ್ದಾಳೆ. ಅವಳು ಉತ್ತಮ ವ್ರತವನ್ನು ಪಾಲಿಸುವವಳು ಮತ್ತು ಪಾರ್ವತಿಯ ಚರಣಗಳ ಶೃಂಗಾರ ಮಾಡುವುದರಲ್ಲಿ ತೊಡಗಿರುವಳು. ಆಕೆಯನ್ನು ಪೂಜಿಸಿ ಪರಮೇಶ್ವರ ಶಿವನ ಭವನದೊಳಗೆ ಪ್ರವೇಶಿಸಿ ಆ ದ್ರವ್ಯಗಳಿಂದ ಶಿವಲಿಂಗದ ಪೂಜೆ ಮಾಡಿ ನಿರ್ಮಾಲ್ಯವನ್ನು ತೆಗೆಯಬೇಕು. ಅನಂತರ ಹೂವನ್ನು ತೊಳೆದು ಶಿವಲಿಂಗದ ಮೇಲೆ ಅದರ ಶುದ್ಧಿಗಾಗಿ ಇಡಬೇಕು. ಮತ್ತೆ ಕೈಯಲ್ಲಿ ಹೂವನ್ನೆತ್ತಿಕೊಂಡು ಯಥಾಶಕ್ತಿ ಮಂತ್ರವನ್ನು ಜಪ ಮಾಡಲಿ. ಇದರಿಂದ ಮಂತ್ರದ ಶುದ್ಧಿಯಾಗುತ್ತದೆ. ಈಶಾನ್ಯ ಮೂಲೆಯಲ್ಲಿ ಚಂಡಿಕೇಶ್ವರನನ್ನು ಆರಾಧನೆ ಮಾಡಿ ಅವನಿಗೆ ಹಿಂದಿನ ನಿರ್ಮಾಲ್ಯವನ್ನು ಅರ್ಪಿಸಲಿ. ಅನಂತರ ಇಷ್ಟ ದೇವತೆಗಾಗಿ ಆಸನವನ್ನು ಕಲ್ಪಿಸಲಿ. ಕ್ರಮವಾಗಿ ಆಧಾರಾದಿಗಳನ್ನು ಧ್ಯಾನಿಸಲಿ.
ಕಲ್ಯಾಣಮಯಿ ಆಧಾರ ಶಕ್ತಿಯು ಭೂತಳದಲ್ಲಿ ವಿರಾಜಮಾನಳಾಗಿದ್ದಾಳೆ ಮತ್ತು ಆಕೆಯ ಅಂಗ ಕಾಂತಿಯು ಶ್ಯಾಮಲವಾಗಿದೆ. ಈ ಪ್ರಕಾರ ಆಕೆಯ ಸ್ವರೂಪವನ್ನು ಚಿಂತಿಸಲಿ. ಅದರ ಮೇಲೆ ಹೆಡೆಯನ್ನೆತ್ತಿಕೊಂಡ ಸರ್ಪಾಕಾರ ಅನಂತನು ಕುಳಿತಿರುವನು. ಅವನ ಅಂಗ ಕಾಂತಿಯು ಉಜ್ವಲವಾಗಿದೆ. ಅವನು 5 ಹೆಡೆಗಳಿಂದ ಕೂಡಿದ್ದು ಆಕಾಶವನ್ನೇ ನೆಕ್ಕುತ್ತಿರುವಂತೆಯೇ ಕಂಡುಬರುತ್ತದೆ. ಆದಿಶೇಷನ ಮೇಲೆ ಭದ್ರಾಸನವಿದೆ. ಅದರ 4 ಕಾಲುಗಳಲ್ಲಿ ಸಿಂಹದ ಆಕೃತಿಯನ್ನು ಕೆತ್ತಿರುವರು. ಆ 4 ಕಾಲುಗಳು ಕ್ರಮವಾಗಿ ಧರ್ಮ, ಜ್ಞಾನ, ವೈರಾಗ್ಯ ಮತ್ತು ಐಶ್ವರ್ಯ ರೂಪವಾಗಿದೆ. ಧರ್ಮವೆಂಬ ಕಾಲು ಆಗ್ನೇಯ ಮೂಲೆಯಲ್ಲಿದೆ. ಅದರ ವರ್ಣ ಬೆಳ್ಳಗಾಗಿದೆ. ಜ್ಞಾನವೆಂಬ ಕಾಲು ನೈಋತ್ಯ ಮೂಲೆಯಲ್ಲಿ ಇದ್ದು ಅದರ ವರ್ಣ ಕೆಂಪಾಗಿದೆ. ವೈರಾಗ್ಯ ವಾಯವ್ಯ ಮೂಲೆಯಲ್ಲಿದ್ದು ಅದರ ಬಣ್ಣ ಹಳದಿಯಾಗಿದೆ. ಐಶ್ವರ್ಯ ಈಶಾನ್ಯ ಮೂಲೆಯಲ್ಲಿದ್ದು ಅದರ ಬಣ್ಣ ಶ್ಯಾಮಲವಾಗಿದೆ. ಅಧರ್ಮ ಮೊದಲಾದವುಗಳು ಆ ಆಸನದ ಪೂರ್ವಾದಿ ಭಾಗಗಳಲ್ಲಿ ಕ್ರಮವಾಗಿ ಸ್ಥಿತವಾಗಿವೆ. ಅರ್ಥಾತ್ ಅಧರ್ಮವು ಪೂರ್ವದಲ್ಲಿ, ಅಜ್ಞಾನವು ದಕ್ಷಿಣದಲ್ಲಿ, ಅವೈರಾಗ್ಯವು ಪಶ್ಚಿಮದಲ್ಲಿ ಮತ್ತು ಅವೈಶ್ವರ್ಯ ಉತ್ತರದಲ್ಲಿದೆ. ಇವುಗಳ ಅಂಗವು ರಾಜಾವರ್ತ ಮಣಿಯಂತೆ ಇದೆ ಎಂದು ಭಾವಿಸಬೇಕು. ಈ ಭದ್ರಾಸನವನ್ನು ಮೇಲಿನಿಂದ ಆಚ್ಛಾದಿಸಿರುವ ಶ್ವೇತ ನಿರ್ಮಲ ಪದ್ಮಮಯ ಆಸನವಿದೆ. ಅಣಿಮಾದಿ 8 ಐಶ್ವರ್ಯ ಗುಣಗಳೇ ಈ ಕಮಲದ 8 ದಳಗಳಾಗಿವೆ. ವಾಮದೇವಾದಿ ರುದ್ರರು ತಮ್ಮ ವಾಮ ಆದಿ ಶಕ್ತಿಗಳೊಂದಿಗೆ ಆ ಕಮಲದ ಕೇಸರವಾಗಿದೆ. ಆ ಮನೋನ್ಮನಿ ಮೊದಲಾದ ಅಂತಃಶಕ್ತಿಗಳೇ ಬೀಜವಾಗಿವೆ. ಅಪರ ವೈರಾಗ್ಯವು ಕರ್ಣಿಕೆಯಾಗಿದೆ. ಶಿವಸ್ವರೂಪ ಜ್ಞಾನವು ನಾಳವಾಗಿದೆ. ಶಿವಧರ್ಮವು ಕಂದವಾಗಿದೆ. ಕರ್ಣಿಕೆಯ ಮೇಲೆ 3 ಮಂಡಲ ಅಂದರೆ ಚಂದ್ರಮಂಡಲ, ಸೂರ್ಯಮಂಡಲ ಮತ್ತು ವನ್ಹಿ ಮಂಡಲಗಳಿವೆ. ಮತ್ತು ಆ ಮಂಡಲಗಳ ಮೇಲೆ ಆತ್ಮತತ್ವ, ವಿದ್ಯಾ ತತ್ವ ಮತ್ತು ಶಿವತತ್ವ ರೂಪಿ ತ್ರಿವಿಧ ಆಸನಗಳಾಗಿವೆ. ಇವೆಲ್ಲ ಆಸನಗಳ ಮೇಲೆ ವಿಚಿತ್ರ ಹಾಸಿಗೆಗಳಿಂದ ಆಚ್ಛಾದಿತ ಒಂದು ಸುಖದ ದಿವ್ಯ ಆಸನವನ್ನು ಕಲ್ಪಿಸಬೇಕು. ಅದು ಶುದ್ಧ ವಿದ್ಯೆಯಿಂದ ಅತ್ಯಂತ ಪ್ರಕಾಶಮಾನವಾಗಿರಲಿ. ಆಸನದ ಬಳಿಕ ಆವಾಹನ, ಸ್ಥಾಪನ, ಸನ್ನಿರೋಧನ, ನಿರೀಕ್ಷಣ ಹಾಗೂ ನಮಸ್ಕಾರ ಮಾಡಲಿ. ಇವೆಲ್ಲ ಮುದ್ರೆಗಳನ್ನು ಬೇರೆ ಬೇರೆಯಾಗಿ ಪ್ರದರ್ಶಿಸಲಿ. ಅಂದರೆ 2 ಕೈಗಳ ಬೊಗಸೆ ಮಾಡಿ ಅನಾಮಿಕ ಬೆರಳಿನ ಬುಡದಲ್ಲಿ ಅಂಗುಷ್ಟವನ್ನು ತಗುಲಿಸುವುದು ಆವಾಹನ ಮುದ್ರೆಯಾಗಿದೆ. ಇದೇ ಆವಾಹನ ಮುದ್ರೆಯನ್ನು ತಲೆಗೆಳಗಾಗಿಸಿದರೆ ಅದು ಸ್ಥಾಪನ ಮುದ್ರೆಯಾಗಿಸುತ್ತದೆ. ಮುಷ್ಟಿಯೊಳಗೆ ಅಂಗುಷ್ಟಗಳನ್ನು ಸೇರಿಸಿ 2 ಮುಷ್ಟಿಗಳು ಜೋಡಿಸಿದಾಗ ಸನ್ನಿರೋಧನ ಮುದ್ರೆಯಾಗುತ್ತದೆ. 2 ಮುಷ್ಟಿಗಳನ್ನು ಮೇಲ್ಮುಖವಾಗಿಸಿದಾಗ ಸಮ್ಮುಖೀಕರಣ ಮುದ್ರೆಯಾಗುತ್ತದೆ. ಅದನ್ನೇ ಇಲ್ಲಿ ನಿರೀಕ್ಷಣ ಎಂದು ಹೇಳಲಾಗಿದೆ. ಶರೀರವನ್ನು ದಂಡದಂತೆ ದೇವರ ಎದುರಿನಲ್ಲಿ ಕೆಡವಿ ಮುಖವು ನೆಲದ ಕಡೆಗೆ ಇದ್ದು 2 ಕೈಗಳನ್ನು ದೇವರ ಕಡೆಗೆ ಚಾಚುವುದು ಸಾಷ್ಟಾಂಗ ನಮಸ್ಕಾರದ ಕ್ರಿಯೆಯನ್ನೇ ಇಲ್ಲಿ ನಮಸ್ಕಾರ ಮುದ್ರೆ ಎಂದು ಹೇಳಲಾಗಿದೆ. ಅನಂತರ ಪಾದ್ಯ, ಆಚಮನ, ಅರ್ಘ್ಯ ಅಂದರೆ ಸ್ನಾನೀಯ, ವಸ್ತ್ರ, ಯಜ್ಞೋಪವೀತ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ, ತಾಂಬೂಲವನ್ನು ಅರ್ಪಿಸಿ ಶಿವೆ ಮತ್ತು ಶಿವನನ್ನು ಶಯನ ಮಾಡಿಸಲಿ. ಅಥವಾ ಮೇಲೆ ಹೇಳಿದಂತೆ ಆಸನ ಮತ್ತು ಮೂರ್ತಿಯನ್ನು ಕಲ್ಪಿಸಿ ಮೂಲ ಮಂತ್ರ ಹಾಗೂ ಇತರ ಈಶಾನಾದಿ ಬ್ರಹ್ಮ ಮಂತ್ರಗಳಿಂದ ಸಕಲೀಕರಣದ ಕ್ರಿಯೆಯನ್ನು ಮಾಡಿ ದೇವಿ ಪಾರ್ವತಿಯೊಂದಿಗೆ ಪರಮ ಕಾರಣ ಶಿವನನ್ನು ಆವಾಹಿಸಬೇಕು. ಭಗವಾನ್ ಶಿವನ ಅಂಗಕಾಂತಿಯು ಶುದ್ಧ ಸ್ಫಟಿಕದಂತೆ ಉಜ್ವಲವಾಗಿದೆ. ಅವನು ನಿಶ್ಚಲನು, ಅವಿನಾಶಿಯು, ಸಮಸ್ತ ಲೋಕಗಳ ಪರಮ ಕಾರಣನು, ಸರ್ವಲೋಕ ಸ್ವರೂಪನು, ಎಲ್ಲರ ಹೊರಗೆ ಒಳಗೆ ಇರುವವನು, ಸರ್ವವ್ಯಾಪಿಯು, ಅಣುವಿಗಿಂತ ಅಣುವು, ಮಹತ್ತಿಗಿಂತ ಮಹಾನನು ಆಗಿರುವನು. ಭಕ್ತರಿಗೆ ಆಯಾಸವಿಲ್ಲದೆ ದರ್ಶನ ಕೊಡುವನು. ಎಲ್ಲರ ಈಶ್ವರನು, ಅವ್ಯಯನೂ ಆಗಿರುವನು. ಬ್ರಹ್ಮ, ಇಂದ್ರ, ವಿಷ್ಣು, ರುದ್ರ ಮೊದಲಾದ ದೇವತೆಗಳಿಗೂ ಕೂಡ ಅಗೋಚರನಾಗಿರುವನು. ಸಮಸ್ತ ವೇದಗಳ ಸಾರ ತತ್ವವಾಗಿರುವನು. ವಿದ್ವಾಂಸರಿಗೂ ಗೋಚರಿಸುವುದಿಲ್ಲ. ಆದಿ ಮಧ್ಯ ಅಂತ್ಯಗಳಿಂದ ರಹಿತನಾಗಿದ್ದಾನೆ. ಭವರೋಗದಿಂದ ಗ್ರಸ್ತ ಪ್ರಾಣಿಗಳಿಗಾಗಿ ಔಷಧ ರೂಪನಾಗಿರುವನು. ಶಿವತತ್ವದ ರೂಪದಲ್ಲಿ ವಿಖ್ಯಾತನಾಗಿದ್ದಾನೆ ಮತ್ತು ಎಲ್ಲರ ಕಲ್ಯಾಣ ಮಾಡುವುದಕ್ಕಾಗಿ ಜಗತ್ತಿನಲ್ಲಿ ಸುಸ್ಥಿರ ಶಿವಲಿಂಗದ ರೂಪದಲ್ಲಿ ಇರುವನು.
ಹೀಗೆ ಭಾವಿಸಿ ಭಕ್ತಿ ಭಾವದಿಂದ ಗಂಧ, ಧೂಪ, ದೀಪ, ಪುಷ್ಪ, ನೈವೇದ್ಯ ಈ ಪಂಚೋಪಚಾರಗಳಿಂದ ಶಿವಲಿಂಗದ ಪೂಜೆ ಮಾಡಲಿ. ಪರಮಾತ್ಮ ಮಹೇಶ್ವರ ಶಿವನ ಮಂಗಲಮಯ ಮೂರ್ತಿಯ ಅಭಿಷೇಕ ಕಾಲದಲ್ಲಿ ಜಯ ಜಯಕಾರ ಮಂಗಲ ಪಾಠಗಳನ್ನು ಮಾಡಬೇಕು. ಪಂಚಗವ್ಯ, ತುಪ್ಪ, ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಹೀಗೆ ಪಂಚಾಮೃತದೊಂದಿಗೆ ಫಲಮೂಲಗಳ ಸಾರ ತತ್ವಗಳಿಂದ ಎಳ್ಳು, ಸಾಸಿವೆ, ಸತ್ತುವಿನ ಲೇಪ, ಜವೆ ಅಕ್ಕಿ ಮೊದಲಾದ ಉತ್ತಮ ಬೀಜಗಳಿಂದ, ಉದ್ದು ಮೊದಲಾದ ಚೂರ್ಣಗಳಿಂದ ಮತ್ತು ಹಿಟ್ಟಿನಿಂದ ಆಲೇಪನ ಮಾಡಿ ಬಿಸಿ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಿ. ಲೇಪ ಮತ್ತು ಗಂಧದ ನಿವಾರಣೆಗಾಗಿ ಬಿಲ್ವಪತ್ರೆಯಿಂದ ತಿಕ್ಕಿ ತೊಳೆಯಬೇಕು. ಪುನಃ ನೀರಿನಿಂದ ಸ್ನಾನ ಮಾಡಿಸಿ ಚಕ್ರವರ್ತಿ ಸಾಮ್ರಾಟನಿಗೆ ಉಪಭೋಗಿ ಉಪಚಾರಗಳಿಂದ ಅಂದರೆ ರಾಜೋಪಚಾರಗಳಿಂದ ಸೇವೆ ಮಾಡಲಿ. ಸುಗಂಧಯುಕ್ತ ನೆಲ್ಲಿಕಾಯಿ, ಅರಿಶಿನವನ್ನು ಕ್ರಮವಾಗಿ ಅರ್ಪಿಸಬೇಕು. ಇವೆಲ್ಲ ವಸ್ತುಗಳಿಂದ ಶಿವಲಿಂಗ ಅಥವಾ ಶಿವಮೂರ್ತಿಯನ್ನು ಚೆನ್ನಾಗಿ ಶೋಧಿಸಿ ಚಂದನ ಮಿಶ್ರಿತ ಜಲ, ಕುಶ, ಪುಷ್ಪಯುಕ್ತ ಜಲ, ಸುವರ್ಣ ಹಾಗೂ ರತ್ನಯುಕ್ತ ಜಲದಿಂದ, ಮಂತ್ರಸಿದ್ಧ ಜಲದಿಂದ ಕ್ರಮವಾಗಿ ಸ್ನಾನ ಮಾಡಿಸಲಿ. ಇವೆಲ್ಲ ದ್ರವ್ಯಗಳು ಸಿಗುವುದು ಸಂಭವವಿಲ್ಲದಿದ್ದರೆ ಯಥಾಸಂಭವ ವಸ್ತುಗಳಿಂದ ಕೂಡಿದ ಜಲದಿಂದ ಶ್ರದ್ಧಾಪೂರ್ವಕ ಶಿವನಿಗೆ ಸ್ನಾನ ಮಾಡಿಸಲಿ. ಕಲಶ, ಶಂಖ ಮತ್ತು ವರ್ಧನಿಗಿಂದ ಹಾಗೂ ಕುಶ ಪುಷ್ಪಗಳಿಂದ ಕೂಡಿದ ಕೈಯಿಂದ ಜಲದಿಂದ ಮಂತ್ರೋಚ್ಚಾರ ಪೂರ್ವಕ ಇಷ್ಟದೇವತೆಯನ್ನು ಅಭಿಷೇಕ ಮಾಡಬೇಕು. ಪವಮಾನ ಸೂಕ್ತ, ರುದ್ರ ಸೂಕ್ತ, ನೀಲರುದ್ರ ಸೂಕ್ತ, ತ್ವರಿತ ಮಂತ್ರ, ಲಿಂಗ ಸೂಕ್ತ, ಆದಿಸೂಕ್ತ, ಅಥರ್ವಶೀರ್ಷ, ಋಗ್ವೇದ, ಸಾಮವೇದ ಹಾಗೂ ಶಿವ ಸಂಬಂಧಿ ಈಶಾನಾದಿ ಪಂಚಬ್ರಹ್ಮ ಮಂತ್ರ, ಶಿವ ಮಂತ್ರ ಹಾಗೂ ಪ್ರಣವದಿಂದ ದೇವದೇವೇಶ್ವರ ಶಿವನಿಗೆ ಅಭಿಷೇಕ ಮಾಡಬೇಕು. ಮಹಾದೇವನಿಗೆ ಅಭಿಷೇಕ ಮಾಡಿದಂತೆಯೇ ಪಾರ್ವತೀ ದೇವಿಗೂ ಅಭಿಷೇಕ ಮಾಡಬೇಕು. ಅವರಿಬ್ಬರಲ್ಲಿ ಯಾವುದೇ ಭೇದವಿಲ್ಲ. ಏಕೆಂದರೆ ಅವರಿಬ್ಬರು ಸರ್ವಥಾ ಸಮಾನರಾಗಿದ್ದಾರೆ. ಮೊದಲಿಗೆ ಮಹಾದೇವನನ್ನು ಉದ್ದೇಶಿಸಿ ಸ್ನಾನಾದಿ ಕರ್ಮಗಳನ್ನು ಮಾಡಿದ ಬಳಿಕ ದೇವಿಗಾಗಿಯೂ ದೇವಾದಿದೇವೇಶ್ವರನ ಆದೇಶದಂತೆ ಎಲ್ಲವನ್ನೂ ಮಾಡಬೇಕು. ಅರ್ಧನಾರೀಶ್ವರನ ಪೂಜೆ ಮಾಡುವಾಗ ಅವರಲ್ಲಿ ಮೊದಲು ನಂತರ ಎಂಬುದಿಲ್ಲ. ಆದ್ದರಿಂದ ಅದರಲ್ಲಿ ಮಹಾದೇವ ಮತ್ತು ಮಹಾದೇವಿಯ ಪೂಜೆ ಜೊತೆಗೆ ನಡೆಯುತ್ತಾ ಇರುತ್ತದೆ. ಶಿವಲಿಂಗದಲ್ಲಿ ಅಥವಾ ಇತರ ಮೂರ್ತಿಗಳಲ್ಲಿ ಅರ್ಧನಾರೀಶ್ವರನ ಭಾವನೆಯಿಂದ ಎಲ್ಲ ಉಪಚಾರಗಳನ್ನು ಶಿವ ಮತ್ತು ಶಿವೆಯರಿಗಾಗಿ ಒಟ್ಟಿಗೆ ಉಪಯೋಗಿಸಲಾಗುತ್ತದೆ. ಪವಿತ್ರ ಸುಗಂಧಿತ ಜಲದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅದನ್ನು ವಸ್ತ್ರದಿಂದ ಒರೆಸಬೇಕು. ಮತ್ತೆ ನೂತನ ವಸ್ತ್ರ ಮತ್ತು ಯಜ್ಞೋಪವೀತವನ್ನು ಅರ್ಪಿಸಲಿ. ಬಳಿಕ ಪಾದ್ಯ, ಆಚಮನ, ಅರ್ಘ್ಯ, ಗಂಧ, ಪುಷ್ಪ, ಆಭೂಷಣ, ಧೂಪ, ದೀಪ, ನೈವೇದ್ಯ, ಕುಡಿಯಲು ಯೋಗ್ಯವಾದ ನೀರು, ಮುಖಶುದ್ಧಿ, ಪುನರಾಚಮನ, ಮುಖವಾಸ, ಸಮಸ್ತ ರತ್ನಗಳಿಂದ ಜಟಿತ ಸುಂದರ ಕಿರೀಟ, ಆಭೂಷಣ, ನಾನಾ ಪ್ರಕಾರದ ಪವಿತ್ರ ಪುಷ್ಪ ಮಾಲೆಗಳು, ಛತ್ರ, ಚಾಮರ, ವ್ಯಜನ, ದರ್ಪಣ ಇವುಗಳನ್ನು ಅರ್ಪಿಸಿ ಮಂಗಲಮಯ ವಾದ್ಯ ಧ್ವನಿಗಳೊಂದಿಗೆ ಇಷ್ಟದೇವನಿಗೆ ಮಂಗಳಾರತಿಯನ್ನು ಮಾಡಲಿ. ಆಗ ಗೀತ ನೃತ್ಯದೊಂದಿಗೆ ಜಯ ಜಯಕಾರವು ಆಗುತ್ತಾ ಇರಬೇಕು. ಚಿನ್ನ, ಬೆಳ್ಳಿ, ತಾಮ್ರ, ಮಣ್ಣಿನ ಸುಂದರ ಪಾತ್ರಗಳಲ್ಲಿ ಕಮಲಾದಿ ಶೋಭಾಯಮಾನ ಹೂವುಗಳನ್ನಿಡಬೇಕು. ಕಮಲದ ಬೀಜ, ಮೊಸರು, ಅಕ್ಷತೆ ಮುಂತಾದವುಗಳಲ್ಲಿ ಹಾಕಬೇಕು. ತ್ರಿಶೂಲ, ಶಂಖ, 2 ಕಮಲಗಳು, ನಂದ್ಯಾವರ್ತ ಎಂಬ ಶಂಖ ವಿಶೇಷ, ಒಣ ಬೆರಣಿಯ ಬೆಂಕಿ, ಶ್ರೀವತ್ಸ, ಸ್ವಸ್ತಿಕ, ದರ್ಪಣ, ವಜ್ರ ಹಾಗೂ ಅಗ್ನಿ ಮೊದಲಾದವುಗಳಿಂದ ಚಿಹ್ನಿತವಾದ ಪಾತ್ರಗಳಲ್ಲಿ 8 ದೀಪಗಳನ್ನು ಇರಿಸಬೇಕು. ಆ 8 ದೀಪಗಳನ್ನು 8 ದಿಕ್ಕುಗಳಲ್ಲಿ ಇರಲಿ. 9ನೆಯ ದೀಪವು ಮಧ್ಯದಲ್ಲಿರಲಿ. ಈ 9 ದೀಪಗಳಲ್ಲಿ ವಾಮ ಮೊದಲಾದ ನವಶಕ್ತಿಗಳನ್ನು ಪೂಜಿಸಬೇಕು. ಮತ್ತೆ ಕವಚ ಮಂತ್ರದಿಂದ ಆಚ್ಛಾದನ ಮಾಡಿ ಅಸ್ತ್ರ ಮಂತ್ರದಿಂದ ಸುತ್ತಲೂ ಸಂರಕ್ಷಿಸಿ ದೇನು ಮುದ್ರೆಯನ್ನು ತೋರಿ 2 ಕೈಗಳಿಂದ ಪಾತ್ರವನ್ನು ಮೇಲಕ್ಕೆತ್ತಬೇಕು. ಅಥವಾ ಪಾತ್ರದಲ್ಲಿ ಕ್ರಮವಾಗಿ 5 ದೀಪಗಳನ್ನು ಇಡಲಿ. 4 4 ಮೂಲೆಗೂ, 1 ಮಧ್ಯದಲ್ಲಿಯೂ ಇರಿಸಲಿ. ಅನಂತರ ಆ ಪಾತ್ರವನ್ನು ಎತ್ತಿಕೊಂಡು ಶಿವಲಿಂಗ ಅಥವಾ ಶಿವಮೂರ್ತಿಗೆ ಕ್ರಮವಾಗಿ 3 ಬಾರಿ ಪ್ರದಕ್ಷಿಣಾ ಮಂತ್ರದಿಂದ ನಿವಾಳಿಸುತ್ತಾ ಮೂಲ ಮಂತ್ರವನ್ನು ಜಪಿಸುತ್ತಾ ಇರಬೇಕು.
ಅನಂತರ ಮಸ್ತಕದಲ್ಲಿ ಅರ್ಘ್ಯ ಮತ್ತು ಭಸ್ಮವನ್ನು ಏರಿಸಬೇಕು. ಮತ್ತೆ ಪುಷ್ಪಾಂಜಲಿಯನ್ನು ಕೊಟ್ಟು ಉಪಹಾರ ಅಂದರೆ ಕಾಣಿಕೆಗಳನ್ನು ನಿವೇದಿಸಲಿ. ಬಳಿಕ ಆಚಮನ ಮಾಡಿಸಲಿ. ಪುನಃ ಸುಗಂಧಿತ ದ್ರವ್ಯಗಳಿಂದ ಕೂಡಿದ 5 ತಾಂಬೂಲಗಳನ್ನು ಅರ್ಪಿಸಲಿ. ಮತ್ತೆ ಪ್ರೋಕ್ಷಣೀಯ ಪದಾರ್ಥಗಳನ್ನು ಪ್ರೋಕ್ಷಿಸಿ ನೃತ್ಯ ಸಂಗೀತವನ್ನು ಆಯೋಜಿಸಲಿ. ಲಿಂಗ ಅಥವಾ ಮೂರ್ತಿಗಳಲ್ಲಿ ಶಿವಪಾರ್ವತಿಯರನ್ನು ಚಿಂತಿಸುತ್ತಾ ಯಥಾಶಕ್ತಿ ಶಿವ ಮಂತ್ರವನ್ನು ಜಪಿಸಲಿ. ಜಪದ ಬಳಿಕ ಪ್ರದಕ್ಷಿಣೆ, ನಮಸ್ಕಾರ, ಸ್ತೋತ್ರಪಾಠ, ಆತ್ಮಸಮರ್ಪಣ ಹಾಗೂ ವಿನಯದಿಂದ ಕಾರ್ಯವನ್ನು ವಿಜ್ಞಾಪಿಸಿಕೊಳ್ಳಲಿ. ಮತ್ತೆ ಅರ್ಘ್ಯ ಪುಷ್ಪಾಂಜಲಿಯನ್ನು ಅರ್ಪಿಸಿ ವಿಧಿವತ್ತಾಗಿ ಮುದ್ರೆಗಳನ್ನು ತೋರಿಸಿ ಇಷ್ಟ ದೇವರಲ್ಲಿ ಕೊರತೆಗಳ ಕುರಿತು ಕ್ಷಮೆ ಯಾಚಿಸಲಿ. ಬಳಿಕ ಮೂರ್ತಿ ಸಹಿತ ದೇವತೆಗಳ ವಿಸರ್ಜನೆ ಮಾಡಿ ತನ್ನ ಹೃದಯದಲ್ಲಿ ಅದನ್ನು ಚಿಂತಿಸಲಿ. ಪಾದ್ಯದಿಂದ ಹಿಡಿದು ಮುಖವಾಸದವರೆಗೆ ಪೂಜಿಸಬೇಕು, ಅಥವಾ ಅರ್ಘ್ಯದಿಂದ ಪೂಜೆ ಪ್ರಾರಂಭಿಸಬೇಕು, ಅಥವಾ ಹೆಚ್ಚು ಸಂಕಟ ಸಮಯದಲ್ಲಿ ಪ್ರೇಮಪೂರ್ವಕ ಕೇವಲ ಹೂವನ್ನು ಮಾತ್ರ ಏರಿಸಿ ಪರಮ ಧರ್ಮವನ್ನು ಸಂಪಾದಿಸಬೇಕು. ಪ್ರಾಣವಿರುವ ತನಕ ಶಿವಪೂಜೆ ಇಲ್ಲದೆ ಊಟವನ್ನು ಮಾಡಬಾರದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.